ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಯಾವುದೋ ಒಂದು ಏರಿಯನ್ ಜೊತೆ ರೂಮ್ ಶೇರ್ ಮಾಡ್ತಿದ್ದೀನಿ ಅಂತ ಅನ್ಕೋತೀನಿ ಬಿಡು ಅಂತಾನೆ ವಲ್ಲಭ. ನಾನು ಇಷ್ಟೆಲ್ಲ ಹೇಳ್ಸ್ಕೊಂಡು ಈ ಮನೇಲಿ ಇರಬೇಕಾ? ನಾನು ಈ ಮನೇಲಿ ಇರಲ್ಲ, ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ ಅಮೂಲ್ಯ. ಮನೆ ಬಿಟ್ಟು ಹೋಗ್ತೀಯಾ? ಬಾ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಯಾಕಂದರೆ ನೀನಿರೋದು 3 ಅಡಿ, ಲಾಕ್ ಇರೋದು 6 ಅಡಿ, ನಿನಗೆ ಬೇಕಲ್ಲ. ಬಾ, ನಾನೇ ಡೋರ್ ತೆಕ್ಕೊಡ್ತೀನಿ ಬಾ ಅಂತಾನೆ ವಲ್ಲಭ. ಕಾಡು ಪಾಪ, ನಾನು ತಮಾಷೆ ಮಾಡ್ತಿಲ್ಲ ಅಂತಾಳೆ ಅಮೂಲ್ಯ. ನಾನು ತಮಾಷೆ ಮಾಡ್ತಿಲ್ಲ, ಡೋರ್ ತೆಕ್ಕೊಡ್ತೀನಿ, ಹಾಗೆ ತೊಲಗುವಂತೆ ಬಾ ಅಂತಾನೆ ವಲ್ಲಭ. ಹೋಗ್ತೀನಿ ಕಾಡು ಪಾಪ ಅಂತಾಳೆ ಅಮೂಲ್ಯ. ಹೋಗೆ ಅಂತಾನೆ ವಲ್ಲಭ. ನಿಜ ಹೇಳ್ತೀನಿ ಅಂತಾಳೆ ಅಮೂಲ್ಯ. ಎಷ್ಟು ಸಲ ಹೇಳ್ತೀಯಾ ಹೋಗ್ತೀನಿ ಅಂತ? ಯಾವತ್ತೂ ಹೋಗೇ ಇಲ್ಲ ಅಂತಾನೆ ವಲ್ಲಭ. ಕಾಡು ಪಾಪ ಅಂತಾಳೆ ಅಮೂಲ್ಯ. ಹೋಗ್ತಾ ಇರು ಅಂತಾನೆ ವಲ್ಲಭ. ಆಗ ಅಮೂಲ್ಯ ವಲ್ಲಭನ ಫೋನ್ ತಗೊಂಡು ಹೋಗ್ತಾಳೆ. ಕರಿಬೇಕು, ಕೊಡೆ ನನ್ನ ಮೊಬೈಲು ಅಂತ ವಲ್ಲಭ ಕೂಗ್ತಾ ಬರ್ತಾನೆ. ಆಗ ಪ್ರಿಯಾ ಡೋರ್ ಓಪನ್ ಮಾಡಬೇಕು ಅಂತ ಹೋದವಳು ಅಲ್ಲಿಂದ ಆಚೆ ಹೋಗ್ತಾಳೆ. ನಿಂತ್ಕೊಳ್ಳೆ ಅಂತಾನೆ ವಲ್ಲಭ. ಇಲ್ಲ, ನಾನು ಹೋಗ್ತೀನಿ ಅಂತಾಳೆ ಅಮೂಲ್ಯ. ಆಗ ಡೋರ್ ಹತ್ರ ಇದ್ದ ಪರಮೇಶ್ ಆಚೆ ಓಡ್ತಾರೆ. ಪ್ರಿಯಾ ಆಡ್ಕೊಂಡು ಅಮೂಲ್ಯ ವಲ್ಲಭನೇ ನೋಡ್ತಿರ್ತಾಳೆ. ನೀನು ಮನೆ ಬಿಟ್ಟು ಹೋಗೋ ಹಾಗಿದ್ರೆ ಹೋಗು, ಆದರೆ ನನ್ನ ಫೋನ್ ಕೊಟ್ಟು ಹೋಗು ಅಂತಾನೆ ವಲ್ಲಭ. ನೀನು ನನಗೋಸ್ಕರ ಬಂದಿಲ್ವಾ, ಈ ಫೋನ್ಗೋಸ್ಕರ ಬಂದ್ಯಾ ಅಂತಾಳೆ ಅಮೂಲ್ಯ. ಹೌದು ಕಣೆ ಕುಳ್ಳಿ, ಕೊಡು ನನ್ನ ಫೋನು ಅಂತಾನೆ ವಲ್ಲಭ. ನಾನು ಫೋನ್ ಕೊಡಲ್ಲ ಅಂತಾಳೆ ಅಮೂಲ್ಯ. ಕೊಡು ಅಂತ ವಲ್ಲಭ ಅಟ್ಟಿಸ್ಕೊಂಡು ಹೋಗ್ತಾನೆ. ಹಾಗೆ ಹಾಲ್ನಲ್ಲಿ ಆಚೆ ಈಚೆ ಓಡ್ತಾ ಇರ್ತಾರೆ. ಅದನ್ನು ನೋಡ್ತಿದ್ದ ಪ್ರಿಯಾ, ಅಯ್ಯೋ ಇವ್ರು ಇವಾಗಲೇ ಕಿತ್ತಾಡಬೇಕಾ ಅಂತಾಳೆ. ಆಗ ಅಲ್ಲಿ ಮಲಗಿರೋ ಸುಂದರನ ಕಾಲನ್ನು ಮಿಡ್ತಾಳೆ ಅಮೂಲ್ಯ. ಅಯ್ಯೋ ಅಯ್ಯೋ ಅಮ್ಮ ಅಂತ ಸುಂದರ ನಿಂತ್ಕೊಂಡು, ಅಲ್ಲಮ್ಮ ಕಣ್ಣು ಕಾಣಿಸಲ್ವ ನಿನಗೆ ಅಂತಾನೆ ಸುಂದರ. ಚಿಕ್ಕಪ್ಪ ನೀನು ಯಾಕೆ ಇಲ್ಲಿ ಮಲಗಿದ್ಯಾ ಅಂತಾಳೆ ಅಮೂಲ್ಯ. ಮೇಲೆ ನೇತಾಡೋಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿ ಮಲಗಿದ್ದೆ. ಟೆರೆಸ್ ಮೇಲೆ ಮಲಗಿದ್ರೆ ಕಳ್ಳ ತಳ್ಕೊಂಡು ಓಡಾಡ್ತಾನೆ, ಇಲ್ಲಿ ಮಲಗಿದ್ರೆ ನೀವು ದುಡ್ಕೊಂಡು ಓಡಾಡ್ತೀರಾ. ಕಂಡವರೆಲ್ಲ ತುಳ್ಕೊಂಡು ಓಡಾಡೋದಕ್ಕೆ ನಾನೇನು ಮನೆ ಮುಂದಿರೋ ಮೆಟ್ಲು ಅಂದ್ಕೊಂಡಿದ್ದೀರಾ ಅಂತಾನೆ ಸುಂದರ. ಮಾಮ ನಿನ್ನ ಪೇಯ್ನ್ ಏನು ಅಂತ ನನಗೆ ಅರ್ಥ ಆಗುತ್ತೆ. ಕುಳ್ಳಿ ಏನಾದರೂ ನಮ್ಮನ್ನು ತುಳಿದ್ರೆ ಮುಗೀತು, ಎಲ್ಲ ಬೋನ್ಸು ಪುಡೆ ಆಗಿ ಹೋಗುತ್ತೆ ಅಂತಾನೆ ವಲ್ಲಭ. ಕಾಡು ಪಾಪ ಬೇಡ ನೋಡು ಅಂತ ಅಮೂಲ್ಯ ಹೇಳುವಾಗ, ಏನು ಮಾಡ್ಕೋತೀಯಾ ಅಂತಾನೆ ವಲ್ಲಭ. ಸರಿ, ಮಧ್ಯರಾತ್ರಿ ನೀವಿಬ್ಬರು ಇಲ್ಲಿ ಏನು ಮಾಡ್ತಿದ್ದೀರಾ ಅಂತಾನೆ ಸುಂದರ. ನೋಡು ಚಿಕ್ಕಪ್ಪ, ಈ ಕಾಡು ಪಾಪ ನಾನು ಅವನ ಹೆಂಡ್ತಿನೇ ಅಲ್ಲ ಅಂತ ಹೇಳ್ತಿದ್ದಾನೆ ಅಂತಾಳೆ ಅಮೂಲ್ಯ. ನೀನು ಮೊದಲು ಹೆಂಡ್ತಿ ಥರ ಇರೋದನ್ನು ಕಲ್ತ್ಕೊ. ಅಮ್ಮ ಹೆಂಡ್ತಿ ಅಂತ ಒಪ್ಕೋತಾನೆ, ಈ ಥರ ಚೈಲ್ಡ್ ಥರ ಆಡಿದರೆ ಏನಾಗುತ್ತೆ, ಅವನು ಚೈಲ್ಡ್ ಥರ ನೋಡ್ತಾನೆ ಅಂತಾನೆ ಸುಂದರ. ಇವಳು ಬರೀ ಚೈಲ್ಡ್ ಅಲ್ಲ, ಚೈಲ್ಡ್ ಚಪಾತಿ ಅಂತಾನೆ ವಲ್ಲಭ. ಇಬ್ಬರು ಕಿತ್ತಾಡ್ಕೋತಾರೆ. ಈಚೆ ಪರಮೇಶ್ ಓಡಿ ಸೂರ್ಯಕಾಂತ್ ಮನೆ ಹತ್ರ ಬರ್ತಾರೆ. ಆಗ ಅಲ್ಲಿರೋ ಪಾಟ್ ಬೀಳುತ್ತೆ. ಒಳಗಡೆ ಕೂತಿರೋ ಸೂರ್ಯಕಾಂತ್, ಚಂದ್ರು ಏನೋ ಶಬ್ದ ಆಯ್ತಲ್ವಾ ಅಂತಾರೆ. ಹೌದಣ್ಣ ಅಂತಾರೆ ಚಂದ್ರಕಾಂತ್. ಬಾ ಅದೇನು ಅಂತ ನೋಡೋಣ ಅಂತಾರೆ ಸೂರ್ಯಕಾಂತ್. ಇಬ್ಬರು ಹೊರಗಡೆ ಬರ್ತಾರೆ. ಪರಮೇಶ್ ಅಡ್ಕೊಂಡು ಕೂತಿರ್ತಾರೆ. ಇಬ್ಬರು ಆಚೆ ಈಚೆ ನೋಡ್ತಾ, ಯಾರೂ ಕಾಣಿಸ್ತಿಲ್ವಲ್ಲ ಅಂತಾರೆ ಸೂರ್ಯಕಾಂತ್. ಬೆಕ್ಕೇನಾದರೂ ಬೀಳಿಸಿರ್ಬೇಕು ಅನಿಸುತ್ತೆ ಅಂತ ವಾಪಸ್ ಹೋಗುವಾಗ ಪರಮೇಶನ ನೋಡಿ ವಾಪಸ್ ಬಂದು, ಬಾರೋ ಇಲ್ಲಿ ಮುಖ ತೆಗಿಯೋ ಅಂತ ಮುಸ್ಕನ್ನು ತೆಗಿತಾರೆ ಚಂದ್ರಕಾಂತ್. ಇವನು ನಂದನ್ ಬೀಗ್ರಲ್ವಾ ಅಂತಾರೆ ಸೂರ್ಯಕಾಂತ್. ಹೌದಾ ಸರ್, ನಮಸ್ಕಾರ ಸರ್, ನಾನು ಯಾರು ಅಂತ ಗೊತ್ತಾಗಲಿಲ್ವಾ? ಚಂದ್ರಕಾಂತ್ ಸೂರ್ಯಕಾಂತ್, ನಿಮ್ಮ ಮಗಳ ಮದುವೆಗೆ ಬಂದಿದ್ವಲ್ವಾ? ಹೌದು. ನಂದ ಬೀಗ್ರಾಗಿ ನಮ್ಮನೇಲಿ ಏನು ಕಳ್ತನ ಮಾಡೋಕೆ ಬಂದ್ರಿ? ತುಂಬ ಸಂತೋಷ, ನಿಮಗೆ ಒಳ್ಳೆ ಆತಿಥ್ಯನೇ ಮಾಡಿ ಕಳಿಸ್ತೀವಿ ಅಂತಾರೆ ಚಂದ್ರಕಾಂತ್. ಇಲ್ಲ ಸರ್, ನಾನು ಕಳ್ತನ ಮಾಡೋಕ್ಕೆ ಬಂದಿಲ್ಲ ಸರ್ ಅಂತಾರೆ ಪರಮೇಶ್. ಕಳ್ತನ ಅಲ್ಲದೆ ಮತ್ತ್ಯಾಕೋ ಮಧ್ಯರಾತ್ರಿ ನಮ್ಮನೆಗೆ ಬಂದಿದ್ಯಾ ಅಂತಾರೆ ಸೂರ್ಯಕಾಂತ್. ನನ್ನ ಮಗಳನ್ನ ನೋಡೋಕ್ಕೆ ಬಂದಿದ್ದೆ, ನಾನು ಹೋಗಬೇಕು, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್ ಅಂತಾರೆ ಪರಮೇಶ್. ನಿನ್ನ ಬಿಟ್ಬಿಡ್ಬೇಕಾ? ಹೇಳಿದ್ವಲ್ವಾ ಚೆನ್ನಾಗಿ ಆತಿಥ್ಯ ಮಾಡಿ ಕಳಿಸ್ತೀವಿ ಅಂತ. ನಂದ ಸಂತೋಷಕ್ಕೆ ಹೇಗೆ ಕೊಡಲಿ ಪೆಟ್ಟು ಕೊಡಬೇಕು ಅಂತ ಕಾಯ್ತಿದ್ವಿ, ದಾರಿ ಸಿಕ್ತು ಅಲ್ಲಣ್ಣ. ಈಗಲೇ ಅವ್ರ ಮನೆಯವರನ್ನೆಲ್ಲ ಕರೆದು ನಮ್ಮನೆ ಕಳ್ತನಕ್ಕೆ ಬಂದಿದ್ದ ಅಂತ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಡೋಣ. ನಡಿಯೋ ಅಂತಾರೆ ಚಂದ್ರಕಾಂತ್. ಬೇಡ ಅಂತಾರೆ ಸೂರ್ಯಕಾಂತ್. ಯಾಕಣ್ಣ ಅಂತಾನೆ ಚಂದ್ರಕಾಂತ್. ಹಲಸಿನ ಹಣ್ಣು ಸಿಕ್ತು ಅಂತ ತಿನ್ನಬಾರ್ದು, ಹಸ್ದಾಗ ತಿಂದಾಗಲೇ ಅದು ರುಚಿ, ಮತ್ತೆ ಹೊಟ್ಟೆ ತುಂಬೋದು ಅಂತಾರೆ ಸೂರ್ಯಕಾಂತ್. ಅಂದರೆ ಅಂತಾರೆ ಚಂದ್ರಕಾಂತ್. ನಾಳೆ ನಂದನ್ ಮನೆಯಲ್ಲಿ ಆ ಮಾಧವ ಮತ್ತು ಅವನ ಹೆಂಡ್ತಿದು ಮರುಮದು ಮಾಂಗಲ್ಯ ಶಾಸ್ತ್ರ ಇದೆ. ಊರವರನ್ನೆಲ್ಲ ಕರೆದಿರ್ತಾನೆ. ಆಗ ಸರಿಯಾದ ಟೈಮಲ್ಲಿ ಇವನ್ನ ಇಟ್ಕೊಂಡು ಏಟ್ ಕೊಡ್ಬೋದು, ಆವಾಗಲೇ ಮಜಾ ಚಂದ್ರು, ಆಗಲೇ ನಂದನ್ ಮರ್ಯಾದೆ ಮಣ್ಪಾಲಾಗೋದು ಅಂತಾರೆ ಸೂರ್ಯಕಾಂತ್. ಹೌದಣ್ಣ, ಅಲ್ಲಿ ತನಕ ಇವನ್ನ ಏನು ಮಾಡೋದು ಅಂತಾರೆ ಚಂದ್ರಕಾಂತ್. ಅಲ್ಲಿ ತನಕ ಇವನು ನಮ್ಮ ರಾಜ ಮರ್ಯಾದೆ ಕೊಡೋಣ ಬಿಡು ಅಂತ ಪರಮೇಶನ್ನು ಹೇಳ್ಕೊಂಡು ಹೋಗಿ ಕಂಬಕ್ಕೆ ಬಳ್ಳಿಯಿಂದ ಕಟ್ಟಾಕ್ತಾರೆ. ಬೇಡ ಸರ್, ಬಿಡಿ ಸರ್ ಅಂತಾರೆ ಪರಮೇಶ್. ಆಗ ಅವ್ರ ಬಾಯಿಗೆ ಬಟ್ಟೆನ ತುರ್ಕಿ, ನಾಳೆ ಬೆಳಿಗ್ಗೆ ತನಕ ಇಲ್ಲೇ ಇರು ಮರಿ, ಬೆಳಿಗ್ಗೆ ವಿಚಾರಿಸ್ಕೋತೀವಿ ಅಂತ ಹೋಗ್ತಾರೆ ಸೂರ್ಯಕಾಂತ್. ಚಂದ್ರಕಾಂತ್ ಈಚೆ ಅಮೂಲ್ಯ, ಲೂಸು ಅಂತಾಳೆ. ನಾನು ಲೂಸಲ್ಲ ಕಣೆ, ಲೂಸು ಗಂಡ ಅಂತಾನೆ ವಲ್ಲಭ. ನನ್ನೇ ಲೂಸ್ ಅಂತ್ಯಾ ಅಂತಾಳೆ ಅಮೂಲ್ಯ. ಹೀಗೆ ಇಬ್ಬರು ಕಿತ್ತಾಡುವಾಗ ಪ್ರಿಯಾ ಬಂದು, ನಿಲ್ಲಿಸಿ, ಏನು ಮಾಡ್ತಿದ್ದೀರಾ ನೀವಿಬ್ಬರು? ಮನೇಲಿ ಯಾರು ಮಲ್ಕೊಳ್ಳೋದು ಬೇಡವಾ ನಿಮಗೆ? ಹಾಗೂ ಕಿತ್ತಾಡಲೇಬೇಕು ಅಂದರೆ ರೂಮಿಗೆ ಹೋಗಿ ಕಿತ್ತಾಡಿ, ಇಲ್ಲಿ ಬಂದು ಯಾಕೆ ಕಿತ್ತಾಡ್ತಿದ್ದೀರಾ ಅಂತಾಳೆ ಪ್ರಿಯಾ. ಸಾರಿ ಅದಕ್ಕೆ, ಎಲ್ಲ ಈ ಕುಳ್ಳಿಯಿಂದಲೇ ಅಂತ ವಲ್ಲಭ ಹೋಗ್ತಾನೆ. ಅಮೂಲ್ಯನೂ ಹೋಗ್ತಾಳೆ. ಪ್ರಿಯಾ ಸರಿಯಾಗಿ ಬೈದೆ ನೋಡು ಅಂತಾನೆ ಸುಂದರ. ಅಲ್ಲ ಚಿಕ್ಕಪ್ಪ, ನೀವು ಅವರಿಬ್ಬರು ಜಗಳ ಆಡೋದನ್ನು ತಡೆಯೋದು ಬಿಟ್ಬಿಟ್ಟು ಮುಖ ನೋಡ್ಕೊಂಡು ನಿಂತಿದ್ದೀರಲ್ಲ ಅಂತಾಳೆ ಪ್ರಿಯಾ. ನೀನು ನನಗೆ ಬೈತಿದ್ಯಾ?
ಪ್ರಿಯಾ ಅಂತಾನೆ ಸುಂದ್ರ. ಚಿಕ್ಕಪ್ಪ ಹೋಗಿ ಮಲ್ಕೊಳ್ಳಿ ಅಂತಾಳೆ ಪ್ರಿಯಾ. ಸುಂದ್ರ ಮಲ್ಕೋತಾನೆ. ನಂತರ ಪ್ರಿಯಾ ಡೋರ್ ಓಪನ್ ಮಾಡಿ ಹೊರಗಡೆ ಬಂದು ನೋಡ್ತಾ, ಛೇ ಈ ಅಪ್ಪ ಬರ್ತೀನಿ ಅಂತ ಎಲ್ಲೋದ್ರು, ಬಂದ್ರ ಇಲ್ವಾ ಏನೂ ಗೊತ್ತಾಗ್ತಿಲ್ವಲ್ಲ, ಇವಾಗ ಏನು ಮಾಡಲಿ ನಾನು ಅಂತ ಫೋನ್ ಮಾಡಿ ನಂತರ ಮನೆಯೊಳಗಡೆ ಪ್ರಿಯಾ ಹೋಗ್ತಾಳೆ. ಈಚೆ ಸೂರ್ಯಕಾಂತ್, ನೋಡು ಚಂದ್ರು, ಆ ನಂದನ್ನ ಹೊಸ್ಕಾಕೋಕ್ಕೆ ನಮಗೆ ಮೇಲಿಂದ ಮೇಲೆ ಅವಕಾಶಗಳು ಬರ್ತಿದೆ. ನಾಳೆ ನೋಡಿದರೆ ಅವ್ರ ಮನೆಯಲ್ಲಿ ಮರುಮಂಗಲ ಶಾಸ್ತ್ರ, ಅವ್ರ ಬೀಗರು ನೋಡಿದರೆ ನಮ್ಮ ಕೈನಲ್ಲಿದ್ದಾನೆ ಅಂತಾರೆ ಸೂರ್ಯಕಾಂತ್. ನಾಳೆ ಶಾಸ್ತ್ರ ಟೈಮ್ಗೆ ಸರಿಯಾಗಿ ಬೀಗರು ಮನೆಗೆ ಹೋಗಿಲ್ಲ ಅಂದರೆ ಅಲ್ಲಿ ದೊಡ್ಡ ಸೀನೆ ಕ್ರಿಯೇಟ್ ಆಗುತ್ತೆ. ಈ ನಂದನು ಊರವ್ರ ಮುಂದೆ ಎಲ್ಲ ಮೆರಿಬೇಕು ಅಂತ ಎಲ್ಲರನ್ನ ಫಂಕ್ಷನ್ಗೆ ಕರೆದಿರ್ತಾನೆ ಅಂತಾರೆ ಚಂದ್ರಕಾಂತ್. ಇದೇ ಟೈಮಲ್ಲಿ ಪೊಲೀಸ್ ಬಂದು ಪರಮೇಶನ್ನ ಅರೆಸ್ಟ್ ಮಾಡಿದರೆ ಆ ಸೀನ್ ಹೆಂಗಿರುತ್ತೆ ಅಲ್ವಾ ಅಂತಾರೆ ಸೂರ್ಯಕಾಂತ್. ಅಣ್ಣ, ಆ ನಂದ ಅಂತ ಮನೆಯಿಂದ ಹೆಣ್ಣು ತಂದಿದ್ದೀನಿ, ಇಂಥ ಮನೆಯಿಂದ ಹೆಣ್ಣು ತಂದಿದ್ದೀನಿ ಅಂತ ಎಲ್ಲರ ಮುಂದೆ ಬೀಗ್ತಿದ್ದ. ನಾಳೆ ಎಲ್ಲರ ಮುಂದೆ ತಾವು ತಂದಿರೋ ಸೊಸೆ ಎಂಥ ನಾಲಾಯಕ್ ಮನೆಯವಳು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಆಗ ನಂದನಿಗೆ ಯಾವತ್ತೂ ಆಗದೆ ಇರೋಷ್ಟು ಅವಮಾನ ಆಗುತ್ತೆ. ಬೀಗರಿಂದ ಶುರುವಾದ ಈ ವಿಷಯ ಮಾಧವನ ಸಂಸಾರ ಬೀದಿಗೆ ಬರೋ ಹಾಗೆ ಮಾಡೋಣ ಅಂತಾರೆ ಚಂದ್ರಕಾಂತ್. ಚಂದ್ರು, ನಾಳೆ ಬೆಳಿಗ್ಗೆ ಪೊಲೀಸರಿಗೆ ಫೋನ್ ಮಾಡು, ನಮ್ಮ ಮನೆಗೆ ಕಳ್ಳ ಬಂದಿದ್ದ ಅಂತ. ಅವ್ರು ಬಂದ ಮೇಲೆ ಇವನ್ನ ಅವ್ರ ಕೈಗೆ ಒಪ್ಪಿಸ್ಬಿಡೋಣ ಅಂತಾರೆ ಸೂರ್ಯಕಾಂತ್. ಅಣ್ಣ, ನನಗೆ ಒಂದು ಡೌಟು ಬಂದಿದೆ ಅಣ್ಣ. ಆ ಪರಮೇಶನ ನೋಡ್ತಿದ್ರೆ ಕಳ್ತನ ಮಾಡೋಕ್ಕೆ ಬಂದಿದ್ದಾನೆ ಅಂತ ನನಗನ್ನಿಸ್ತಿಲ್ಲ. ಅಂಥದ್ರಲ್ಲಿ ಪೊಲೀಸ್ನರನ್ನು ನಾವು ಕರೆಸಿದ್ರೆ ಸರಿ ಹೋಗುತ್ತಾ ಅಂತಾರೆ ಚಂದ್ರಕಾಂತ್. ಅವನು ಏನಕ್ಕಾದರೂ ಬಂದಿರಲಿ, ನಮಗೇನು, ನಮ್ಮ ಕೆಲಸ ನಾವು ಮಾಡೋಣ. ನೋಡು, ಒಲೆ ಮೇಲೆ ಪಾತ್ರೆ ಇದೆ, ಬೆಂಕಿನೂ ಉರಿತಿದೆ. ಈ ಟೈಮಲ್ಲಿ ಬೆಂಕಿ ಯಾರು ಹಚ್ಚಿದ್ರು, ಪಾತ್ರೆ ಯಾರಿಟ್ರು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋಬಾರ್ದು. ನಮ್ಮ ಬೇಳೆನ ನಾವು ಬೇಯಿಸ್ಕೋಬೇಕು ಅಷ್ಟೇ ಅಂತಾರೆ ಸೂರ್ಯಕಾಂತ್. ನೀನು ಹೇಳೋದು ಸರಿನೇ, ನಾಳೆ ಬೆಳಗ್ಗೆನೇ ಮುಹೂರ್ತ ಇಡ್ತೀನಿ, ಬಲಿ ಕೊಟ್ಬಿಡೋಣ ಅಂತಾರೆ ಚಂದ್ರಕಾಂತ್. ಈಚೆ ಪ್ರಿಯ ರೂಮಿಗೆ ಬಂದು ಭಯದಿಂದ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಮಗಳೇ, ನಿಮ್ಮ ಅಪ್ಪ ಒಡವೆ ಎಲ್ಲ ತಗೊಂಡು ಅಲ್ಲಿಂದ ಹೊರಟರು ತಾನೆ ಅಂತಾರೆ ವೀಣಾ. ಅಯ್ಯೋ ಅಮ್ಮ, ಇಲ್ಲ ಅಮ್ಮ, ಅಪ್ಪ ಹೊರಗಡೆ ಬಂದು ಫೋನ್ ಮಾಡಿದ್ರು, ನಾನು ಹೋಗಿ ಬಾಗಿಲು ತೆಗೆಯೋದು ಸ್ವಲ್ಪ ಲೇಟ್ ಆಯ್ತಮ್ಮ, ಹೊರಗೋಗಿ ನೋಡಿದರೆ ಅವರು ಇಲ್ಲ ಅಂತಾಳೆ ಪ್ರಿಯಾ. ಮಗಳೇ, ಏನು ಹೇಳ್ತಿದ್ಯಾ ನೀನು ಅಂತಾರೆ ವೀಣಾ. ಹ್ಞೂ ಅಮ್ಮ, ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತಾಳೆ ಪ್ರಿಯಾ. ಸ್ವಿಚ್ ಆಫಾ ಅಂತಾರೆ ವೀಣಾ. ಅಮ್ಮ, ಅಪ್ಪ ಏನಾದರೂ ಮನೆಗೆ ಬಂದ್ರ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ ಅಂತಾಳೆ ಪ್ರಿಯಾ. ಇಲ್ಲ ಕಣೆ, ನಿಮ್ಮ ಅಪ್ಪ ಇಲ್ಲಿಗೂ ಬಂದಿಲ್ಲ ಅಂತಾರೆ ವೀಣಾ. ಹಾಗಾದರೆ ಅಪ್ಪ ಎಲ್ಲಿಗೆ ಹೋದ್ರಮ್ಮ ಅಂತಾಳೆ ಪ್ರಿಯಾ. ಗುಬೆ, ನೀನು ಯಾಕೆ ಬಾಗಿಲು ತೆಗೆದು ಇಟ್ಟಿರಲಿಲ್ಲ, ಹಾಗೆ ಅಲ್ವಾ ಮಾತಾಡ್ಕೊಂಡಿದ್ದಿತ್ತು ಅಂತಾರೆ ವೀಣಾ. ನೂರಾರು ಸಮಸ್ಯೆ ಅಮ್ಮ, ಅದು ಬಿಡು, ನೀನು ಅಪ್ಪಂಗೆ ಫೋನ್ ಮಾಡ್ತಾಯಿರು, ನಾನು ಮಾಡ್ತಾ ಇರ್ತೀನಿ ಸರಿನಾ ಅಂತಾಳೆ ಪ್ರಿಯಾ. ಆಯಿತು, ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ವೀಣಾ. ಬೆಳಿಗ್ಗೆ ಪ್ರಿಯಾ ಮನೆಯಿಂದ ಹೊರಗಡೆ ನಿಂತ್ಕೊಂಡು, ಅಪ್ಪ ಎಲ್ಲೋದ್ರು, ಅಮ್ಮಂಗೂ ಫೋನ್ ಮಾಡಿಲ್ಲ, ನನಗೂ ಫೋನಿಗೆ ಸಿಗ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಸೂರ್ಯಕಾಂತ್ ಮನೆ ಕಡೆ ನೋಡುವಾಗ ಪ್ರಿಯಾಗೆ ಡೌಟ್ ಬಂದು ಮುಂದೆ ಬಂದು ನೋಡಿ ಅಪ್ಪ ಅಂತ ಕೂಗ್ತಾ ಓಡಿ ಬಂದು, ಅಪ್ಪ ಏನಾಯ್ತಪ್ಪ, ಯಾಕಪ್ಪ ನಿನ್ನ ಹೀಗೆ ಮಾಡಿದ್ದು ಅಂತ ಪ್ರಿಯಾ ಬಳ್ಳಿ ಬಿಚ್ಚೋಕ್ಕೆ ನೋಡ್ತಾಳೆ. ಆಗ ಸೂರ್ಯಕಾಂತ್ ಬಂದು, ಏಯ್, ಬಿಚ್ಚೋಕ್ಕೆ ಪ್ರಯತ್ನ ಪಟ್ಟರೆ ಸಾಯಿಸ್ಬಿಡ್ತೀನಿ ಅಂತಾರೆ. ಆಗ ಅಪ್ಪ, ಮಾವ ಅಂತ ಕೂಗ್ತಾ ವಾಪಸ್ ಓಡಿ ಬರ್ತಾಳೆ ಪ್ರಿಯಾ. ಮಾವ, ಅತ್ತೆ, ಎಲ್ಲರೂ ಬೇಗ ಬನ್ನಿ ಅಂತ ಕೂಗ್ತಾಳೆ. ನಂದನ್, ಗಿರಿಜಾ ಬರ್ತಾರೆ. ಮಾವ ಅಲ್ಲಿ ಅಂತ ಪ್ರಿಯಾ ಅಳ್ತಾ, ಅಲ್ಲಿ ನೋಡಿ ಮಾವ ಅಂತ ಕೈ ತೋರಿಸ್ತಾಳೆ. ಯಾರಮ್ಮ ಅದು ಅಂತಾರೆ ನಂದನ್. ಆಗ ಎಲ್ಲರೂ ಮನೆಯವರು ಬರ್ತಾರೆ. ಮಾವ, ಅಪ್ಪನ ಕಟ್ಟಾಕಿದ್ದಾರೆ ಮಾವ ಅಂತಾಳೆ ಪ್ರಿಯಾ. ಆಗ ಸೂರ್ಯಕಾಂತ್ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಏಯ್ ಅಂತಾರೆ ನಂದನ್. ಏಯ್ ನಿಂತ್ಕೊಳ್ಳೋ, ನಡೆಯೋ ಹಿಂದೆ ನಡೆಯೋ ಅಂತಾರೆ ಸೂರ್ಯಕಾಂತ್. ಸೂರ್ಯ, ಏನೋ ಮಾಡ್ತಿದ್ದೀರಾ ನೀವು, ನಮ್ಮ ಬೀಗರು ಕಣೋ ಅವರು ಅಂತಾರೆ ನಂದನ್. ಯಾಕೆ ಕಟ್ಟಾಕಿದ್ದೀರಾ ಅಂತಾರೆ. ಮಧ್ಯರಾತ್ರಿಲಿ ನಮ್ಮನೆಗೆ ಕಳ್ತನ ಮಾಡೋಕ್ಕೆ ಬಂದವನ ಕಟ್ಟಾಕದೆ ಇನ್ನು ಬಾ ಅಪ್ಪ ಮಹಾನುಭಾವ ಅಂತ ಕೂರಿಸಿ ಉಪಚಾರ ಮಾಡಬೇಕಾಗಿತ್ತಾ ಅವನ್ನ ಅಂತಾರೆ ಚಂದ್ರಕಾಂತ್. ಕಳ್ತನನ? ಏನೋ ಅಂದ್ಕೊಂಡಿದ್ದೀರಾ ನೀವು, ಅವರು ನಮ್ಮ ಬೀಗರು, ಅವ್ರು ಯಾಕೆ ಕಳ್ತನ ಮಾಡ್ತಾರೆ, ಅಂಥ ವ್ಯಕ್ತಿನ ಅಲ್ಲ ಅವರು ಅಂತಾರೆ ನಂದನ್. ಸಾಕು ಸುಮ್ಮನಿರ, ಕಂಡಿದ್ದೀನಿ, ಗತಿಗೆಟ್ಟವನಿಗೆ ಗತಿಗೆಟ್ಟಿರೋ ಬೀಗರೇ ಸಿಗ್ತಾರೆ ಅಂತ ಸಾಬೀತಾಯಿತು. ಇವನು ಕಳ್ತನ ಮಾಡೋಕ್ಕೆ ಬಂದಿಲ್ಲ ಅಂದಮೇಲೆ ಮಧ್ಯರಾತ್ರಿಲಿ ಮುಸ್ಕಾಕೊಂಡು ನಮ್ಮನೆ ಹತ್ರ ಯಾಕೆ ಬಚ್ಚಿಟ್ಕೊಂಡಿದ್ದ ಅಂತಾರೆ ಸೂರ್ಯಕಾಂತ್. ಏಯ್, ಏನ್ರೋ ಅದು, ಅವ್ರ ಬಾಯಿಗೆ ಬಟ್ಟೆ ತುರ್ಕಿಟ್ಟಿದ್ದೀರಾ, ಮೊದಲು ಅದನ್ನು ತೆಗೀರೋ ಅಂತಾನೆ ಮಾಧವ. ಇವನ್ ಬಾಯಿ ಬಿಡಿಸೋಕ್ಕೆ ಯಾರು ಬರ್ತಾರೋ ಅವ್ರು ಬಂದೇ ಬರ್ತಾರೆ. ಶ್ರೀಕಂಠ, ಪೊಲೀಸರಿಗೆ ಫೋನ್ ಮಾಡಿದ್ಯಾ ಅಂತಾರೆ ಸೂರ್ಯಕಾಂತ್. ಹಾಂ ದೊಡ್ಡಪ್ಪ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದುಬಿಡ್ತಾರೆ ಅಂತಾನೆ ಶ್ರೀಕಂಠ. ರೀ, ಏನ್ರಿ ಇದು, ಪೊಲೀಸ್ನವರೆಲ್ಲನೆಲ್ಲ ಕರೀತಿದ್ದೀರಾ, ಬೇಡ ಅಂತ ಹೇಳ್ರಿ ಪ್ಲೀಸ್ ಅಂತಾಳೆ ಪ್ರಿಯಾ. ಆಗ ಪೊಲೀಸ್ ಜೀಪ್ ಬರುತ್ತೆ. ಪೊಲೀಸ್ ಬಂದು, ಏನಾಯಿತು, ಯಾಕೆ ಅವರನ್ನು ಕಟ್ಟಾಕಿಟ್ಟಿದ್ದೀರಾ ಅಂತಾರೆ. ಫೋನಲ್ಲಿ ಹೇಳಿದ್ವಲ್ವ ಸರ್, ರಾತ್ರಿ ನಮ್ಮನೆಗೆ ಕಳ್ತನ ಮಾಡೋಕೆ ಬಂದಿದ್ರು ಅಂತ ಅಂತಾರೆ ಚಂದ್ರಕಾಂತ್. ಆಗ ವೀಣಾ ಅಳ್ತಾ ಓಡಿ ಬಂದು, ನನ್ನ ಗಂಡ ಎಲ್ಲಿ, ನಿಮ್ಮ ಅಪ್ಪ ಎಲ್ಲಿ,
ಅಣ್ಣ ನನ್ನ ಗಂಡ ಕಾಣಿಸ್ತಿಲ್ಲ ಅಣ್ಣ, ನನ್ನ ಗಂಡ ಕಾಣಿಸ್ತಿಲ್ಲ ಅಂತ ಪೊಲೀಸ್ನವ್ರು ಬಂದ್ರ ಹುಡ್ಕೋಕೆ. ಪ್ರಿಯಾ, ನಿಜವಾಗ್ಲೂ ನಿಮ್ಮ ಅಪ್ಪ ಕಳೆದೋಗಿದ್ದಾರೆ ಅಂತಾರೆ ವೀಣಾ. ಆಗ ಪ್ರಿಯಾ ಅಪ್ಪನ ತೋರಿಸ್ತಾಳೆ. ರೀ ಅಂತ ವೀಣಾ ಹೋಗಬೇಕು ಅನ್ನುವಾಗ, ರೀ ಹೋಗ್ರಿ ಹಿಂದೆ ಅಂತಾರೆ ಸೂರ್ಯಕಾಂತ್. ಅಣ್ಣ ನೋಡಿ ಅಣ್ಣ, ನನ್ನ ಗಂಡನ ನೋಡೋಕ್ಕೂ ಬಿಡ್ತಿಲ್ಲ ಇವರು ಅಂತ ಹೇಳ್ತಾರೆ ವೀಣಾ. ನೀವು ಸಮಾಧಾನ ಮಾಡ್ಕೊಳ್ಳಿ. ನೋಡಿ ಸರ್, ಇವರು ನಮ್ಮ ಬೀಗರು, ತುಂಬ ಮರ್ಯಾದಸ್ಥರು. ಈ ಸೂರ್ಯಕಾಂತ್ ಚಂದ್ರಕಾಂತ್ ಅಪವಾದ ಮಾಡ್ತಿರೋದೆಲ್ಲ ಸುಳ್ಳು ಸರ್. ಅವ್ರ ಬಾಯಲ್ಲೇ ಕೇಳಿ ಸರ್ ಏನಾಗಿದೆ ಅಂತ ಹೇಳ್ತಾರೆ ಅಂತಾರೆ ನಂದನ್. ನನ್ನ ಗಂಡ ಬೀದಿಲಿ ನಡ್ಕೊಂಡು ಬಂದರೆ ದೇವರು ಅಂತವ್ರು ಅಂತ ಅವರಿಗೆ ಕೈ ಮುಗಿತಾರೆ ಅಂತ ನನ್ನ ಗಂಡನ ಯಾವ ಥರ ಕಟ್ಟಾಕಿದ್ದಾರೆ ನೋಡಿ ಅಂತಾರೆ ವೀಣಾ. ಇನ್ಸ್ಪೆಕ್ಟರ್, ಮೊದಲು ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ, ಅದಕ್ಕೆ ನೀವು ಅವಕಾಶ ಮಾಡಿಕೊಡಲೇಬೇಕು. ಏನು ಯೋಚನೆ ಮಾಡ್ತಿದ್ದೀರಾ ಇನ್ಸ್ಪೆಕ್ಟರ್? ಸತ್ಯ ಏನು ಅಂತ ಗೊತ್ತಾಗಬೇಕಾದ್ರೆ ಅವ್ರ ಬಾಯಿಗೆ ಹಾಕಿರೋ ಬಟ್ಟೆನ ತೆಗಿಲೇಬೇಕು. ಒಂದು ಅವಕಾಶ ಮಾಡಿಕೊಡಿ ಅಂತಾರೆ ಮಾಧವ. ಎಸ್, ಪ್ರೊಸೀಡ್ ಅಂತಾರೆ ಇನ್ಸ್ಪೆಕ್ಟರ್. ಆಗ ಮಾಧವ ಹೋಗ್ತಾನೆ. ಶ್ರೀಕಂಠ ಅವ್ನ ಕೊಳಲ್ಪಟ್ಟಿನ ಇಟ್ಕೋತಾನೆ. ನಂತರ ಬಿಡ್ತಾನೆ. ಮಾಧವ ಹೋಗಿ ಪರಮೇಶ್ವರ್ಗೆ ಕಟ್ಟಿರೋ ಬಳ್ಳಿನ ಬಿಡಿಸಿ ಬಾಯಿಗೆ ಹಾಕಿರೋ ಬಟ್ಟೆನ ತೆಗೆದು ಅವರನ್ನು ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ. ಹೇಳಿ ಮಾವ, ಸತ್ಯ ಏನು ಅಂತ ಧೈರ್ಯವಾಗಿ ಹೇಳಿ ಅಂತಾನೆ ಮಾಧವ. ಇನ್ಸ್ಪೆಕ್ಟರ್ ಸರ್, ನಾನು ಯಾವ ಕಳ್ತನ ಮಾಡೋಕ್ಕೂ ಬಂದಿರಲಿಲ್ಲ ಸರ್, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತಾರೆ ಪರಮೇಶ್. ಸರ್, ಕೊಲೆಗಾರ ಕೇಳಿದ ತಕ್ಷಣ ನಾನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಳ್ಳಲ್ಲ, ಹಾಗೆ ಕಳ್ಳನೇ ಅಷ್ಟೇ, ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ರುಬ್ಬಿ ಆವಾಗ ಬಾಯಿ ಬಿಡ್ತಾನೆ ಅಂತಾರೆ ಚಂದ್ರಕಾಂತ್. ಸಾಕು ನಿಲ್ಲಿಸ್ರಿ, ನಾನು ಆವಾಗಿಂದ ನೋಡ್ತಾನೆ ಇದ್ದೀನಿ ಅವರನ್ನು. ಆವಾಗಿಂದ ಕಳ್ಳ ಕಳ್ಳ ಅಂತಿದ್ದೀರಾ. ಯಾರು ಅಂತ ಗೊತ್ತಾ ಅವರು ನಮ್ಮ ಮಾವ. ಅವರು ನಂದಕುಮಾರ್ ಅವರ ಬೀಗರು. ನಂದಕುಮಾರ್ ಎಂಥವ್ರು ಅಂತ ಇಡೀ ದೊಡ್ಡಬಳ್ಳಾಪುರಕ್ಕೆ ಗೊತ್ತಿದೆ. ಅಂಥವ್ರ ಸಂಬಂಧ ಬೆಳೆಸಬೇಕು ಅಂದರೆ ಅವ್ರು ಸಂಸ್ಕಾರವಂತರೇ ಆಗಿರಬೇಕು. ಅಷ್ಟೇ ಅಲ್ಲದೆ ರಾತ್ರಿ ಇಡೀ ಅವರನ್ನು ಕಟ್ಟಾಕಿ ಕಳ್ಳ ಕಳ್ಳ ಅಂತಿದ್ದೀರಲ್ಲ, ಅವ್ರು ಯಾರು ಅಂತ ಗೊತ್ತಾ ನಿಮಗೆ? ಅವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಬೆಂಗಳೂರಲ್ಲಿ, ತುಮಕೂರಲ್ಲಿ ಎಲ್ಲ ಕಡೆ ಸೈಟ್ಗಳಿದೆ. ಚಿಕ್ಕಮಂಗ್ಳೂರಲ್ಲಿ ಅವ್ರ ನೆಲೆ ಇದೆ. ಇಷ್ಟೆಲ್ಲ ಸೌಕರ್ಯ ಇದ್ದವರು ಬೇರೆಯವ್ರ ಮನೆ ಕಳ್ತನ ಮಾಡೋಕ್ಕೆ ಯಾಕೆ ಬರ್ತಾರೆ? ಯೋಚನೆ ಮಾಡಿ. ಇವರಾಯಿತು, ಇವ್ರ ಪಾಡಾಯಿತು ಅಂತಿರೋ ಸಾಧು ಜನ ಇವರು. ತಂಟೆ ತಕರಾರು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅವರಿಗೆ. ಅಂಥದ್ರಲ್ಲಿ ಅವ್ರು ಯಾಕೆ ಸುಮ್ಮನೆ ಇಲ್ಲಿಗೆ ಬಂದು ಕಳ್ಳಂತರ ಸಿಕ್ಕಾಕೋತಾರೆ? ಒಬ್ಬ ವ್ಯಕ್ತಿನೇ ಬೆರಳು ಮಾಡಿ ತೋರ್ಸೋಕ್ಕೂ ಮೊದಲು ಅವ್ರು ಯಾರು ಏನು ಅಂತ ತಿಳ್ಕೊಂಡು ಮಾತಾಡೋದನ್ನು ಕಲ್ತಿರಬೇಕು. ಸುಮ್ಮನೆ ಮಾತಾಡೋಕ್ಕೆ ಬರಬೇಡಿ ಅಂತಾನೆ ಮಾಧವ. ಈಚೆ ಮರುಮಾಂಗಲ್ಯ ಶಾಸ್ತ್ರಕ್ಕೆ ಎಲ್ಲರೂ ರೆಡಿಯಾಗಿರ್ತಾರೆ. ಹಿತ್ತಲಲ್ಲಿ ವೀಣಾ ಪರಮೇಶ್ ಹತ್ರ, ಪ್ರಿಯಾ, ನೀವು ಏನಕ್ಕೆ ಬಂದಿದ್ದೀರಾ ಅಂತ ಮಾತಾಡ್ತಿದ್ದೀರಾ ಅಂತಾಳೆ. ಡೂಪ್ಲಿಕೇಟ್ ಒಡವೆ ವಿಷಯಕ್ಕೆ ತಾನೇ ಅಂತಾರೆ ವೀಣಾ. ಆಗ ಮೀನಾ ಅಮೂಲ್ಯ ಒಣ ಹಾಕಿರೋ ಸೀರೆ ಹಿಂದ್ಗಡೆಯಿಂದ ಬಂದು, ನೀವು ಪ್ರಿಯಾ ಅಕ್ಕಂಗೆ ಹಾಕಿರೋ ಒಡವೆ ಎಲ್ಲ ಡೂಪ್ಲಿಕೇಟ್ ಆಂಟಿ ಅಂತಾಳೆ. ಇಲ್ಲಮ್ಮ, ಅದು ಒರಿಜಿನಲ್ ಒಡವೆಗಳು ಅಂತಾರೆ ವೀಣಾ. ಸುಳ್ಳು, ಅಪ್ಪ ಅಮ್ಮ ನನಗೆ ಮದುವೆಗೆ ಮಾಡಿಸಿದ್ರಲ್ಲ ಒಡವೆಗಳು ಡೂಪ್ಲಿಕೇಟು ಅಂತಾಳೆ ಪ್ರಿಯಾ. ನಿಮ್ಮ ಅಪ್ಪ ಅಷ್ಟೊಂದೆಲ್ಲ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದ್ರಿ, ಮತ್ತ್ಯಾಕೆ ಅವ್ರು ನಿಮಗೆ ಡೂಪ್ಲಿಕೇಟ್ ಒಡವೆ ಮಾಡಿಸಿದ್ರು ಅಂತಾಳೆ ಅಮೂಲ್ಯ. ಅದೆಲ್ಲ ಸುಳ್ಳು, ನಮ್ಮ ಅಪ್ಪಂಗೆ ಯಾವ ಬಿಸ್ನೆಸ್ಸು ಇಲ್ಲ ಅಂತಾಳೆ ಪ್ರಿಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.